ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 105 ಪಾಯಿಂಟ್ಸ್ ಗೇನ್ ಆಗಿ 80,746 ಕ್ಲೋಸ್ ಆಗಿದೆ. ನಿಫ್ಟಿ 34 ಪಾಯಿಂಟ್ಸ್ ಗೇನ್ ಆಗಿ 24,414 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 339 ಪಾಯಿಂಟ್ಸ್ ಗೇನ್ ಆಗಿ 54,610 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಎರಡು ಇಂಪಾರ್ಟೆಂಟ್ ಡೇಟಾನ ಶೇರ್ ಮಾಡ್ತೀನಿ. ಒಂದು, ಈ ಟೈಮ್ಗೆಲ್ಲ ತುಂಬ ಫಿನಾನ್ಷಿಯಲ್ ಪ್ಲಾಟ್ಫಾರ್ಮ್ಸಲ್ಲಿ ನೋಡ್ತಾನೆ ಇರ್ತೀರಾ, ನಿನ್ನೆ ರಾತ್ರಿ ಇಂಡಿಯಾದವರು ಪಾಕಿಸ್ತಾನ ಮೇಲೆ ಏರ್ ಸ್ಟ್ರೈಕ್ ಮಾಡಿದ್ದಾರೆ ಅಂತ. ಮತ್ತು ಇವಾಗ ಇದ್ರ ಇಂಪ್ಯಾಕ್ಟ್ ನಮ್ಮ ಮಾರ್ಕೆಟ್ ಮೇಲೆ ಯಾವ ಥರ ಇರುತ್ತೆ, ಕಮ್ಮಿಂಗ್ ಟೈಮಲ್ಲಿ ಮಾರ್ಕೆಟ್ ಏನಾದರೂ ಕಂಪ್ಲೀಟಾಗಿ ಕರೆಕ್ಟಾಗಿ ಹೋಗುತ್ತಾ, ನಾವು ಇವಾಗ ಸ್ಟಾಕ್ ಮಾರ್ಕೆಟಿಂದ ಎಕ್ಸಿಟ್ ಆಗೋಗ್ಬೇಕಾ, ಅಥವಾ ಇವಾಗ ಮಾರ್ಕೆಟ್ ಏನಾದರೂ ಫಾಲ್ ಆದರೆ ಇದೊಂದು ಸ್ಟ್ರಾಂಗ್ ಬೈಯಿಂಗ್ ಆಪರ್ಚುನಿಟಿ ಆಗುತ್ತಾ, ಪ್ರತಿಯೊಂದನ್ನು ಡೀಟೇಲಾಗಿ ಮಾತಾಡ್ಕೊಳ್ಳೋಣ. ಅದಾದಮೇಲೆ ಲಾಸ್ಟ್ 2 ಇಯರ್ಸ್ ಆದಮೇಲೆ ಇವಾಗ ಇಂಡಿಯಾ ಮತ್ತು UK ಮಧ್ಯೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಕನ್ಫರ್ಮ್ ಆಗಿದೆ. ಈ ಟ್ರೇಡ್ ಅಗ್ರಿಮೆಂಟ್ಸಿಂದ ಯಾರಿಗೆ ಬೆನಿಫಿಟ್ ಆಗುತ್ತೆ, ಇಂಡಿಯಾಗೆ ಬೆನಿಫಿಟ್ ಆಗುತ್ತಾ ಅಥವಾ UKಗೆ ಬೆನಿಫಿಟ್ ಆಗುತ್ತಾ? ಒಂದು ವೇಳೆ ಇಂಡಿಯಾಗೆ ಬೆನಿಫಿಟ್ ಆಗೋಂಗಿದ್ರೆ ಯಾವ್ಯಾವ ಕಂಪನೀಸ್ಗೆ ಇದು ತುಂಬಾ ಪಾಸಿಟಿವ್ ಆಗುತ್ತೆ, ಪ್ರತಿಯೊಂದನ್ನು ಡೀಟೇಲಾಗಿ ಮಾತಾಡ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕೊನೆ ತನಕ ನೋಡಿ, ತುಂಬಾ ಯೂಸ್ಫುಲ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀನಿ. ಫಸ್ಟ್ ಇವಾಗ ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ತುಂಬಾ ವೊಲೆಟೈಲ್ ಆಗಿ ರಿಯಾಕ್ಟ್ ಆಗಿದೆ. ನಿಫ್ಟಿ ಸೆನ್ಸೆಕ್ಸ್ ಆದರೆ ಇವತ್ತು ಪಾಸಿಟಿವಲ್ಲೇ ಕ್ಲೋಸ್ ಆಗಿದೆ. ಅದಾದಮೇಲೆ ಇವತ್ತು ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ನೋಡಿಕೊಂಡ್ರೆ ಎಬೋವ್ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಇವತ್ತು ನಿಫ್ಟಿ ಪ್ರೈಸ್ ಆಕ್ಷನ್ ನೋಡಿಕೊಂಡ್ರೆ ಮಾರ್ಕೆಟ್ ಓಪನಿಂಗಲ್ಲಿ ನೆಗೆಟಿವ್ ಆಗಿ ಓಪನ್ ಆಯಿತು, ಯಾಕಂದರೆ ಈ ವಾರ್ ಸಿನಾರಿಯೋಸಿಂದ ಸ್ವಲ್ಪ ನೆಗೆಟಿವ್ ಆಗಿ ಓಪನ್ ಆಯಿತು. ಅದಾದಮೇಲೆ ಮಾರ್ಕೆಟಲ್ಲಿ ಸ್ಟ್ರಾಂಗ್ ವಾಲ್ಯೂಮ್ ಬೈಯಿಂಗಿಂದ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ಅದಾದಮೇಲೆ ವಿತಿನ್ 5 ಮಿನಿಟ್ಸಲ್ಲಿ ಮತ್ತೆ ಕಂಪ್ಲೀಟಾಗಿ ಫಾಲ್ ಆಗೋಯಿತು. ಅದಾದಮೇಲೂ ಸಹ ಮಾರ್ಕೆಟ್ ಮತ್ತೆ ರಿಕವರ್ ಆಗಿ ಇವತ್ತು ಪಾಸಿಟಿವಲ್ಲೇ ಕ್ಲೋಸ್ ಆಗಿದೆ. ಇವಾಗ ಮಾರ್ಕೆಟಲ್ಲಿ ನೋಡಿಕೊಂಡ್ರೆ ಮೇಜರಾಗಿ ಯಾವುದೇ ಥರ ನೆಗೆಟಿವ್ ಡೇಟಾ ಪಾಯಿಂಟ್ಸ್ ಇಲ್ಲ. ಅದ್ರ ಜೊತೆಗೆ ಈ ಕ್ವಾರ್ಟರ್ಲಿ ರಿಸಲ್ಟ್ಸ್ ಕೂಡ ಮಾರ್ಕೆಟ್ನ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾವೆ. ಮತ್ತು FIS ನೋಡಿಕೊಂಡ್ರೆ ನಮ್ಮ ಮಾರ್ಕೆಟಲ್ಲಿ ಕಂಟಿನ್ಯೂಸ್ ಆಗಿ ಬೈ ಮಾಡ್ತಾನೆ ಬರ್ತಾ ಇದ್ದಾರೆ. ಅದರಿಂದ ಮಾರ್ಕೆಟ್ ಈ ಥರ ಸ್ಟೇಬಲ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ನೆಕ್ಸ್ಟ್ ಇವಾಗ ಇಂಡಿಯಾ ಮತ್ತು ಪಾಕಿಸ್ತಾನ ಮಧ್ಯೆ ನಿನ್ನೆ ರಾತ್ರಿ ಏನೇನು ನಡೆದಿದೆ ಅಂತ ಪ್ರತಿಯೊಂದನ್ನು ಡೀಟೇಲಾಗಿ ಮಾತಾಡ್ಕೊಳ್ಳೋಣ. ಇವಾಗ ಫ್ರೆಂಡ್ಸ್, ನಿನ್ನೆ ವಿಡಿಯೋದಲ್ಲಿ ನಾವೇನಂತ ಮಾತಾಡ್ಕೊಂಡ್ವಿ ಹೇಳಿ, ಇಂಡಿಯಾದಲ್ಲಾದರೆ 244 ಪ್ಲೇಸಸಲ್ಲಿ ಮಾಕ್ ಡ್ರಿಲ್ ಮಾಡ್ತಾರೆ ಅಂತ ಮಾತಾಡ್ಕೊಂಡ್ವಿ. ಆದರೆ ನಿನ್ನೆ ರಾತ್ರಿ ನೋಡಿಕೊಂಡ್ರೆ ಇಂಡಿಯನ್ ಆರ್ಮಿ, ನೇವಿ, ಏರ್ಫೋರ್ಸ್ ಮೂವರು ಜೊತೆಗೆ ಸೇರಿಕೊಂಡು ಪಾಕಿಸ್ತಾನಲ್ಲಿ 9 ಪ್ಲೇಸಸ್ ಮೇಲೆ ಏರ್ ಸ್ಟ್ರೈಕ್ ಮಾಡಿದ್ದಾರೆ. ಇದೆಲ್ಲ ನಿನ್ನೆ ಮಧ್ಯರಾತ್ರಿ 1 ಗಂಟೆಗೆ ಶುರು ಆಯಿತು ಏರ್ ಸ್ಟ್ರೈಕ್ ಮಾಡೋದು. ಈ ನ್ಯೂಸ್ ಯಾವಾಗ ಅಪ್ಡೇಟ್ ಆಯಿತೋ ಅವಾಗೇ ವಾಟ್ಸಪ್ ಚಾನಲಲ್ಲೂ ಕೂಡ ಶೇರ್ ಮಾಡಿದ್ದೆ. ಯಾವಾಗ ಅಂತಂದರೆ ಅರ್ಲಿ ಮಾರ್ನಿಂಗ್ 5 o'clockಗೆಲ್ಲ ಈ ನ್ಯೂಸ್ ಎಲ್ಲ ಶೇರ್ ಮಾಡಿದ್ದೆ. ಫ್ರೆಂಡ್ಸ್, ಇವಾಗ ನೀವು ಯಾರಾದರೂ ಹೊಸದಾಗಿ ಈ ಚಾನಲ್ನ ನೋಡ್ತಾ ಇದ್ದರೆ ವಾಟ್ಸಪ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಈ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ಪ್ರತಿಯೊಂದು ಇನ್ಫಾರ್ಮೇಷನ್ನು ಅದರಲ್ಲಿ ಶೇರ್ ಮಾಡ್ತೀನಿ, ಅದಕ್ಕೋಸ್ಕರ. ಮತ್ತು ಫ್ರೆಂಡ್ಸ್, ಇವಾಗ ಈ ಏರ್ ಸ್ಟ್ರೈಕ್ ಏನು ನಡೆದಿದೆ ಇದೊಂದು ಬ್ರಿಲಿಯಂಟ್ ಮೂವ್ ಅಂತಲೇ ಅಂತೀನಿ. ಯಾಕಂತ ಅಂದರೆ ಇವಾಗ ಪ್ರತಿಯೊಬ್ಬರೂ ಏನಂತ ಅಂದ್ಕೊಂಡಿರ್ತಾರೆ ಹೇಳಿ, ಮೊನ್ನೆ ವಿಡಿಯೋದಲ್ಲಿ ಮಾತಾಡ್ಕೊಂಡಿದ್ವಿ, ಪಾಕಿಸ್ತಾನದಲ್ಲಿ ನೋಡಿಕೊಂಡ್ರೆ ಲಾಂಗ್ ರೇಂಜ್ ಮಿಸೈಲ್ಸ್ನ ಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಮಾತಾಡ್ಕೊಂಡ್ವಿ. ಅದಾದಮೇಲೆ ಮೊನ್ನೆ ವಿಡಿಯೋದಲ್ಲಿ ನೋಡಿಕೊಂಡ್ರೆ ನರೇಂದ್ರ ಮೋದಿ ಅವರು ಕಂಟಿನ್ಯೂಸ್ ಆಗಿ ಮೀಟಿಂಗ್ ಮಾಡ್ತಾನೆ ಇದ್ದಾರೆ ಅಂತ ಮಾತಾಡ್ಕೊಂಡ್ವಿ. ಆ ಮೀಟಿಂಗ್ ಆದಮೇಲೆ ಮೋದಿಯವರು ಅಪ್ಡೇಟ್ ಮಾಡಿದ್ರು, May 7th ಮಾಕ್ ಡ್ರಿಲ್ ಮಾಡ್ತಾರೆ ಅಂತ. ಇವಾಗ ಪ್ರಪಂಚ ಎಲ್ಲ ಏನು ಅನ್ಕೊಂಡಿರ್ತದೆ, May 7th ಇಂಡಿಯಾದಲ್ಲಿ ಮಾಕ್ ಡ್ರಿಲ್ ಮಾಡ್ತಾರೆ ಅಂತ ಅನ್ಕೊಂಡಿರ್ತಾರೆ. ಆದರೆ ಅದೇ May 7th ಕಂಪ್ಲೀಟ್ ಪ್ಲಾನ್ ಮಾಡಿಕೊಂಡು ಏರ್ ಸ್ಟ್ರೈಕ್ ಮಾಡಿದ್ದಾರೆ. ಇದು ಹೆಂಗಾಯ್ತು ಅಂದರೆ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತಾರಲ್ವಾ, ಆ ಥರ ಆಗಿದೆ. ಇವಾಗ ಯಾರೂ ಎಕ್ಸ್ಪೆಕ್ಟ್ ಮಾಡಿದ ಟೈಮಲ್ಲೇ ಈ ಥರ ಏರ್ ಸ್ಟ್ರೈಕ್ ಮಾಡಿರೋದು, ಇದೆಲ್ಲ ತುಂಬಾ ಪ್ಲಾನ್ ಮಾಡಿ ಈ ಥರ ಏರ್ ಸ್ಟ್ರೈಕ್ ಮಾಡಿರೋದು. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇವಾಗ ಈ ಏರ್ ಸ್ಟ್ರೈಕ್ ಎಲ್ಲ ಕಂಪ್ಲೀಟ್ ಆದಮೇಲೆ ಮೋದಿ ಅವರೇನೆ ಇನ್ನೊಂದು ಸ್ಟೇಟ್ಮೆಂಟ್ನ ಕೂಡ ರಿಲೀಸ್ ಮಾಡಿದ್ದಾರೆ. ಏನಂತ ಅಂದರೆ ಇವಾಗ ಪ್ರಪಂಚ ಎಲ್ಲ ಇಂಡಿಯಾ ಮತ್ತು ಪಾಕಿಸ್ತಾನೇ ನೋಡ್ತಾ ಇರ್ತಾರೆ, ಯಾಕಂದರೆ ಇವಾಗ ಏರ್ ಸ್ಟ್ರೈಕ್ ನಡೆದಿದೆ ಅಲ್ಲ, ಅದಕ್ಕೋಸ್ಕರ ಅಂತ. ಅದಾದಮೇಲೆ ಇನ್ನೊಂದು ಸ್ಟೇಟ್ಮೆಂಟ್ನ ಕೂಡ ಮಾಡಿದ್ದಾರೆ. ಏನಂತ ಅಂದರೆ ಇವಾಗ ನಾವು ಏರ್ ಸ್ಟ್ರೈಕ್ ಮಾಡಿದ್ದೀವಿ, ಅದೇನೋ ನಿಜನೇ, ಆದರೆ ನಾವು ಪಾಕಿಸ್ತಾನ ಎಕಾನಮಿನ ಎಫೆಕ್ಟ್ ಆಗೋ ಥರ ಮಾಡಿಲ್ಲ, ಪಾಕಿಸ್ತಾನ್ ಸಿವಿಲಿಯನ್ಸ್ಗೆ ಎಫೆಕ್ಟ್ ಆಗೋ ಥರ ಮಾಡಿಲ್ಲ, ಯಾವುದೇ ಥರ ಪಾಕಿಸ್ತಾನ್ಗೆ ಎಫೆಕ್ಟ್ ಆಗೋ ಥರ ನಾವೇನೇನು ಮಾಡಿಲ್ಲ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದಾದಮೇಲೆ ನಾವು ಏನೇನು ಅಟ್ಯಾಕ್ ಮಾಡಿದ್ದೀವಿ ಅಂದರೆ ಈ ಟೆರರಿಸ್ಟ್ ಗ್ರೂಪ್ಸ್ ಎಲ್ಲ ಎಲ್ಲಿರ್ತಾವೋ ಆ ಪ್ಲೇಸಸ್ನ ಐಡೆಂಟಿಫೈ ಮಾಡಿ ಆ ಪ್ಲೇಸಸಲ್ಲಿ ಮಾತ್ರನೇ ನಾವು ಏರ್ ಸ್ಟ್ರೈಕ್ ಮಾಡಿರೋದು. ಇದು ಪಾಕಿಸ್ತಾನ್ಗಾಗಲಿ ಪಾಕಿಸ್ತಾನ್ ಸಿವಿಲಿಯನ್ಸ್ಗಾಗಲಿ ಇದು ಯಾವುದೇ ಥರ ಎಫೆಕ್ಟ್ ಆಗಲ್ಲ ಅಂತ ಸ್ಟ್ರಾಂಗ್ ಆಗಿ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಮತ್ತು ಫ್ರೆಂಡ್ಸ್, ಇವಾಗ ನೀವು ತುಂಬಾ ಪ್ಲಾಟ್ಫಾರ್ಮ್ಸಲ್ಲೆಲ್ಲ ನೋಡ್ಬೋದು, ಇವಾಗ ಈ ಟೆರರಿಸ್ಟ್ ಆಕ್ಟಿವಿಟೀಸ್ ಎಲ್ಲ ಎಲ್ಲೆಲ್ಲಿ ಕಂಡು ಬರುತ್ತೆ, ಈ ಟೆರರಿಸ್ಟ್ಗಳೆಲ್ಲ ಎಲ್ಲೆಲ್ಲಿ ಇರ್ತಾರೆ, ಅವ್ರ ಆಕ್ಟಿವಿಟೀಸ್ ಯಾವ್ಯಾವ ಥರ ನಡೀತಾ ಇರ್ತವೆ,
ಅವ್ರ ಟ್ರೈನಿಂಗ್ ಸೆಂಟರ್ಸ್ ಏನಿರ್ತವೆ, ಜೊತೆಗೆ ಅವ್ರಿಗೆ ಆದಂತ ಸಪರೇಟ್ ಸ್ಕೂಲ್ಸ್ ನ ಕೂಡ ಮೇಂಟೈನ್ ಮಾಡ್ತಾ ಇದ್ದಾರೆ. ಈ ತರ ಪ್ಲೇಸಸ್ ಎಲ್ಲ ಎಲ್ಲೆಲ್ಲಿ ಇದಾವೆ ಅಂತ ನೋಡಿ ಆ ತರ 9 ಪ್ಲೇಸಸ್ ಅಲ್ಲಿ ಇವಾಗ ಒಂದ್ಸಲ ಇಲ್ಲಿ ಇಮೇಜ್ ಕಾಣ್ತಾ ಇದೆ ಅಲ್ಲ, ಈ 9 ಪ್ಲೇಸಸ್ ಅಲ್ಲಿ ಮಾತ್ರನೇ ಇಂಡಿಯಾದವರು ಏರ್ ಸ್ಟ್ರೈಕ್ ಮಾಡಿ ಈ ಪ್ಲೇಸಸ್ ನೆಲ್ಲ ಬ್ಲಾಸ್ಟ್ ಮಾಡಿರೋದು. ಮತ್ತೆ ಇವಾಗ ಈ ತರ ಏರ್ ಸ್ಟ್ರೈಕ್ ಆಗಿದೆ ಅಂತ ಅಪ್ಡೇಟ್ ಬರ್ತಿದಂಗೆನೆ ಗಿಫ್ಟ್ ನಿಫ್ಟಿ ನೋಡ್ಕೊಂಡ್ರೆ ಇವತ್ತು ಅರ್ಲಿ ಮಾರ್ನಿಂಗ್ 3 o'clock ಅಲ್ಲಿ ಎಬೋ 300 ಪಾಯಿಂಟ್ಸ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಮತ್ತೆ ಈ ನ್ಯೂಸ್ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಪ್ರತಿಯೊಬ್ಬರಿಗೂ ಅರ್ಥ ಆದ್ಮೇಲೆ ಗಿಫ್ಟ್ ನಿಫ್ಟಿ ಓಪನ್ ಆಗೋ ಟೈಮ್ಗೆಲ್ಲ ಪಾಸಿಟಿವ್ಗೆ ಬಂದು ಮಾರ್ಕೆಟ್ ಕೂಡ ಪಾಸಿಟಿವ್ ಆಗೇ ಇದೆ. ಅದಾದ್ಮೇಲೆ ಇವತ್ತು ಪಾಕಿಸ್ತಾನ್ ಸ್ಟಾಕ್ ಮಾರ್ಕೆಟ್ ನೋಡ್ಕೊಂಡ್ರೆ ನಿಯರ್ಲಿ 6% ವರ್ಗೂ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ನಿನ್ನೆ ನೋಡ್ಕೊಂಡ್ರು ಅದೇ ತರ ಫಾಲ್ ಆಗಿತ್ತು. ನಿನ್ನೆ 3 to 4% ವರ್ಗೂ ಫಾಲ್ ಆಗಿತ್ತು. ಇವತ್ತೊಂದೇ ದಿನ ಆದ್ರೆ ನಿಯರ್ಲಿ 6% ವರ್ಗೂ ಫಾಲ್ ಆಗಿದೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವಾಗ ಈ ತರ ವಾರ್ ಸಿನಾರಿಯೋಸ್ ಇದ್ದಾಗೆಲ್ಲ ಮಾರ್ಕೆಟ್ಸ್ ಯಾವ ತರ ರಿಯಾಕ್ಟ್ ಆಗ್ತಾ ಇತ್ತು ಅಂತ ಮಾತಾಡ್ಕೊಳ್ಳೋಣ. ಇವಾಗ ಒಂದ್ಸಲ ಇಮೇಜ್ನ ಕ್ಲಿಯರ್ ಆಗಿ ನೋಡಿ. ಈ ಇಮೇಜ್ ಅಲ್ಲಿ ಆ ವಾರ್ ಡೇಸ್ ಅಲ್ಲಿ ಮಾರ್ಕೆಟ್ ಯಾವ ತರ ರಿಯಾಕ್ಟ್ ಆಗಿದೆ ಅಂತ ಕೊಟ್ಟಿಲ್ಲ, ಮತ್ತೆ ಆ 1 week ಟೈಮಲ್ಲೂ ಯಾವ ತರ ರಿಯಾಕ್ಟ್ ಆಗಿದೆ ಅಂತ ಕೊಟ್ಟಿಲ್ಲ. 1 month ಆದ್ಮೇಲೆ 3 months 6 12 months ಆದ್ಮೇಲೆ ಮಾರ್ಕೆಟ್ಸ್ ಯಾವ ತರ ರಿಯಾಕ್ಟ್ ಆಗಿದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇವಾಗ ಕಾರ್ಗಿಲ್ ವಾರ್ ಟೈಮಲ್ಲಿ ನೋಡ್ಕೊಂಡ್ರೆ ಮಾರ್ಕೆಟ್ ಅವತ್ತಾದ್ರೆ ಸ್ವಲ್ಪ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಯ್ತು. ಮತ್ತೆ 1 week ಅಲ್ಲಿ ನೋಡ್ಕೊಂಡ್ರು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಆದ್ರೆ 1 month ಆದ್ಮೇಲೆ 3 months ಆದ್ಮೇಲೆ 6 months ಆದ್ಮೇಲೆ ಮಾರ್ಕೆಟ್ಸ್ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದೇ ತರ ಬರೀ ಅದೊಂದೇ ಟೈಮ್ ಅಂತಾನೆ ಅಲ್ಲ, ಇನ್ನು ಮಿಕ್ಕಿರೋ ಎಲ್ಲ ಟೈಮಲ್ಲೂ ನೋಡಿ ಮಾರ್ಕೆಟ್ಸ್ ಎಷ್ಟು ಫಾಲ್ ಆಗಿರ್ತವೋ ಅಷ್ಟೂ ರಿಕವರ್ ಆಗಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಹೋಗ್ತವೆ. ಎಕ್ಸಾಂಪಲ್, ಇವಾಗ ರೀಸೆಂಟ್ ಆಗಿ ಒಂದು ಫಾಲ್ನ ನೋಡಿದ್ವಿ. ಯಾವಾಗ ಅಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಎಲ್ಲಾ ಕಂಟ್ರೀಸ್ ಮೇಲೆ ಟ್ಯಾರಿಫ್ ಹಾಕ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿ ಟ್ಯಾರಿಫ್ನ ಕೂಡ ತಂದ್ರಲ್ಲ, ಆ ಟೈಮಲ್ಲಿ ನೋಡ್ಕೊಂಡ್ರೆ ಪ್ರತಿ ಒಂದು ಮಾರ್ಕೆಟೂ ತುಂಬಾನೇ ಕರೆಕ್ಟ್ ಆಯ್ತು 1 week ಅಲ್ಲೇನೆ. ಆದ್ರೆ ಅದಾದ್ಮೇಲೆ ಡೊನಾಲ್ಡ್ ಟ್ರಂಪ್ ಅವರು ಅದೇ ತರ ಟ್ಯಾರಿಫ್ನ ಪಾಸ್ ಮಾಡಿದ್ಮೇಲೆ ನೋಡ್ಕೊಂಡ್ರೆ ಮಾರ್ಕೆಟ್ಸ್ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಇವಾಗ ಫಾಲ್ ಟೈಮಲ್ಲಿ ನೋಡ್ಕೊಂಡ್ರೆ ಎಷ್ಟು ಫಾಲ್ ಆದ್ವೋ ಪಾಸ್ ಮಾಡಿದ್ಮೇಲೆ ಮಾರ್ಕೆಟ್ಸ್ ಅದು ಡಬಲ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಮತ್ತೆ ಅದಾದ್ಮೇಲೆ ಫ್ರೆಂಡ್ಸ್, ಇವಾಗ ನಿನ್ನೆ ರಾತ್ರಿ ನೋಡ್ಕೊಂಡ್ರೆ ಇಂಡಿಯಾದವರು ಏರ್ ಸ್ಟ್ರೈಕ್ ಮಾಡಿದ್ರು. ಒಂದ್ ವೇಳೆ ಕಮಿಂಗ್ ಟೈಮ್ ಅಲ್ಲಿ ಏನಾದ್ರು ಪಾಕಿಸ್ತಾನದವರು ಅದೇ ತರ ಏನಾದ್ರು ಏರ್ ಸ್ಟ್ರೈಕ್ ಮಾಡಿದ್ರೆ ನಮ್ಮ ಮಾರ್ಕೆಟ್ ಕೂಡ ಕರೆಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಆ ಫಾಲ್ ನ ಒಂದು ಬೈಯಿಂಗ್ ಆಪರ್ಚುನಿಟಿ ಅಂತಾನೆ ತಗೊಳ್ಳಿ. ಯಾಕಂದ್ರೆ ರೀಸೆಂಟ್ ಆಗಿ ಮಾರ್ಕೆಟ್ ಯಾವ ತರ ಕರೆಕ್ಟ್ ಆಗಿತ್ತೋ ಅದೆಲ್ಲಾನು ರಿಕವರ್ ಆಗ್ತಾನೆ ಬಂದಿದೆ. ಅದಕ್ಕೋಸ್ಕರ ಲಾಂಗ್ ಟರ್ಮ್ ಅಲ್ಲಿ ಮಾರ್ಕೆಟ್ ಎಂದೇ ಆದ್ರೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಇವಾಗ ನಮ್ಮ ಮಾರ್ಕೆಟ್ಸ್ ನೋಡ್ಕೊಂಡ್ರೆ ಲಾಸ್ಟ್ 6 months ಇಂದನೂ ಕರೆಕ್ಟ್ ಆಗ್ತಾನೆ ಬರ್ತಾ ಇದಾವೆ. ಓವರ್ ವ್ಯಾಲ್ಯೂಷನ್ ರೀಸನ್ಸ್ ಇಂದ, ಕ್ವಾರ್ಟರ್ಲಿ ವೀಕ್ ರಿಸಲ್ಟ್ಸ್ ಇಂದ, ಈ ತರ ಮಲ್ಟಿಪಲ್ ರೀಸನ್ಸ್ ಇಂದ ಕರೆಕ್ಟ್ ಆಗ್ತಾನೆ ಬರ್ತಾ ಇದಾವೆ. ಆದ್ರೆ ಡೊನಾಲ್ಡ್ ಟ್ರಂಪ್ ಅವರು ಈ ಟ್ಯಾರಿಫ್ನ ಪಾಸ್ ಮಾಡಿದ್ರಲ್ಲ, ಅದಾದ್ಮೇಲೆ ನೋಡ್ಕೊಂಡ್ರೆ ಮಾರ್ಕೆಟ್ಸ್ ಒಂದ್ಸಲ ನೋಡಿ ಎಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದೇವೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನಿಫ್ಟಿ 50 ಆದ್ರೆ ಎಬೋ 12% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಬ್ಯಾಂಕ್ಸ್ ಆದ್ರೆ ರೀಸೆಂಟ್ ಆಗಿ ಸ್ವಲ್ಪ ಕರೆಕ್ಟ್ ಆದವು. ಅದ್ ಬಿಟ್ರೆ ಇವಾಗ ನೋಡ್ಕೊಂಡ್ರು ಎಬೋ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಇದೇ ತರ ಮಾರ್ಕೆಟ್ಸ್ ಕಮಿಂಗ್ ಟೈಮಲ್ಲೂ ಕೂಡ ಕರೆಕ್ಟ್ ಆದ್ರೂ ಮತ್ತೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಅದಕ್ಕೋಸ್ಕರ ಯಾವ್ದಾದ್ರು ಫಾಲ್ ಬಂದ್ರೂ ಅದನ್ನ ಸೀರಿಯಸ್ ಫಾಲ್ ಅಂತ ಏನು ತಗೊಳಕ್ ಹೋಗ್ಬೇಡಿ. ನೆಕ್ಸ್ಟ್, ಇವಾಗ ಇಂಡಿಯಾದವ್ರು ನೋಡ್ಕೊಂಡ್ರೆ ಏರ್ ಸ್ಟ್ರೈಕ್ ಮಾಡಿದ್ದಾರೆ. ಇವಾಗ ಪಾಕಿಸ್ತಾನದವ್ರು ನೆಕ್ಸ್ಟ್ ಏನ್ ಮಾಡ್ತಾರೆ? ಇವಾಗ ಪಾಕಿಸ್ತಾನ ಅಫಿಷಿಯಲ್ಸ್ ಇಂದ ಏನ್ ಅಪ್ಡೇಟ್ಸ್ ಬರ್ತಾ ಇದಾವೆ ಅಂತ ನೋಡ್ಕೊಂಡ್ರೆ, ಇವಾಗ ನೀವೇನೋ ನಮ್ಮ ಮೇಲೆ ಅಟ್ಯಾಕ್ ಮಾಡಿದಿರಾ, ನಾವು ಕೂಡ ಕಮಿಂಗ್ ಟೈಮಲ್ಲಿ ಅಟ್ಯಾಕ್ ಮಾಡೇ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ನ ಮಾಡ್ತಾ ಇದ್ದಾರೆ. ಅದನ್ನು ಪಾಕಿಸ್ತಾನ್ ಪ್ರೈಮ್ ಮಿನಿಸ್ಟರ್ ಇಂದ ಈ ತರ ಅಪ್ಡೇಟ್ ಬರ್ತಾ ಇರೋದು ಅಂತ ಫಿನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಅಪ್ಡೇಟ್ ಆಗ್ತಾ ಇದೆ. ಅದಾದ್ಮೇಲೆ ಪಾಕಿಸ್ತಾನ್ ಡಿಫೆನ್ಸ್ ಮಿನಿಸ್ಟರ್ ಅವರು ಕೂಡ ಇನ್ನೊಂದು ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಏನಂತ ಅಂದ್ರೆ, ಇವಾಗ ಈ ವಾರ್ ಸಿನಾರಿಯೋಸ್ ಏನ್ ಡೆವಲಪ್ ಆಗ್ತಾ ಇದೆ ಇದನ್ನ ಕಂಪ್ಲೀಟ್ಲಿ ಸ್ಟಾಪ್ ಮಾಡ್ತೀವಿ ಕಮಿಂಗ್ ಟೈಮ್ ಅಲ್ಲಿ ಅಂತ ಸ್ಟೇಟ್ಮೆಂಟ್ಸ್ ನ ಮಾಡ್ತಾ ಇದ್ದಾರೆ. ನೋಡೋಣ ಕಮಿಂಗ್ ಟೈಮ್ ಅಲ್ಲೂ ಕೂಡ ಇದ್ರ ಬಗ್ಗೆ ಎಲ್ಲ ಇನ್ನ ಏನ್ ಅಪ್ಡೇಟ್ಸ್ ಆಗುತ್ತೆ ಅಂತ. ಮತ್ತೆ ಒಂದ್ ವೇಳೆ ಪಾಕಿಸ್ತಾನದವ್ರು ಏನಾದ್ರು ಇಂಡಿಯಾ ಮೇಲೆ ಅಟ್ಯಾಕ್ ಮಾಡಿದ್ರೆ ಅದು ಪಾಕಿಸ್ತಾನ್ಗೆ ಕೊನೆ ಅಂತಾನೆ ಅನ್ಕೊಬಹುದು. ಯಾಕಂದ್ರೆ ಇವಾಗ ಪ್ರಪಂಚ ಎಲ್ಲ ನೋಡ್ಕೊಂಡ್ರು ಇಂಡಿಯಾಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವಾಗ ಇಂಡಿಯಾ ಮಾಡಿರೋದೇ ಕರೆಕ್ಟ್ ಅಂತ ತುಂಬಾ ಕಂಟ್ರಿ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್ಸ್ ಎಲ್ಲ ಇದನ್ನೇ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವಾಗ ಒಂದ್ಸಲ ಏನಾದ್ರು ಅವ್ರು ಅಟ್ಯಾಕ್ ಮಾಡಿದ್ರೆ ಇಂಡಿಯಾದವರು ಮತ್ತೆ ಇನ್ನ ಜಾಸ್ತಿ ಅಟ್ಯಾಕ್ ಮಾಡೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಅದ್ರ ಜೊತೆಗೆ ಇವಾಗ ಪಾಕಿಸ್ತಾನದವ್ರಿಗೆ ನೋಡ್ಕೊಂಡ್ರೆ ಯಾವುದೇ ಕಂಟ್ರಿ ಸಪೋರ್ಟ್ ಕೂಡ ಇಲ್ಲ. ಇವಾಗ ತುಂಬಾ ಸಲ ನೋಡ್ಕೊಂಡ್ರೆ ಚೈನಾದವ್ರು ಸಪೋರ್ಟ್ ಮಾಡ್ತಾ ಇದ್ರು. ಇವಾಗ ಚೈನಾದವ್ರು ಕೂಡ ಇನ್ನೊಂದು ಸ್ಟೇಟ್ಮೆಂಟ್ ನ ಮಾಡಿದ್ದಾರೆ. ಏನಂತ ಅಂದ್ರೆ, ಇವಾಗ ಈ 2 ಕಂಟ್ರೀಸ್ ನಮ್ಮ ನೇಬರ್ ಕಂಟ್ರೀಸೇ, ನಾವು ವಾರ್ನ ಎಂಕರೇಜ್ ಮಾಡಲ್ಲ, ಅದರಿಂದ ಆದಷ್ಟು ಬೇಗ ಈ ವಾರ್ನ ಕ್ಲಿಯರ್ ಮಾಡೋದಕ್ಕೆ ನೋಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲೂ ಇದ್ರ ಬಗ್ಗೆ ಎಲ್ಲ ಇನ್ನ ಏನ್ ಅಪ್ಡೇಟ್ಸ್ ಬರುತ್ತೆ ಅಂತ. ಮತ್ತೆ ಫ್ರೆಂಡ್ಸ್, ಇವಾಗ ಇದ್ರ ಬಗ್ಗೆ ಎಲ್ಲ ಓವರ್ ನೈಟ್ಸ್ ಅಲ್ಲಿ ಯಾವುದೇ ತರ ಅಪ್ಡೇಟ್ಸ್ ಬಂದ್ರೂ ವಾಟ್ಸಪ್ ಚಾನಲ್ ಅಲ್ಲಿ ಶೇರ್ ಮಾಡಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಮತ್ತೆ ನೀವು ಯಾರಾದರೂ ಈ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ವಾಟ್ಸಪ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಈ ಥರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಷನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ಮ ಮುಂದೆ ತರ್ತಾ ಇದೀವಲ್ಲ, ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ
ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇವಾಗ ಇಂಡಿಯಾ ಮತ್ತು UK ಮಧ್ಯೆ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಕಂಪ್ಲೀಟ್ ಆಗಿದೆ. ಇದರಿಂದ ನಮ್ಮ ಕಂಪನೀಸ್ಗೆ ಇನ್ನೂ ತುಂಬಾ ಅಡ್ವಾಂಟೇಜ್ ಇರುತ್ತೆ. ಯಾವ ಥರ ಅಂತ ಅಂದರೆ ಸಿಂಪಲ್ಲಾಗಿ ಹೇಳ್ತೀನಿ ನೋಡಿ. ಇವಾಗ ಮುಂಚೆ ನೋಡಿಕೊಂಡ್ರೆ ತುಂಬ ಕಂಪನೀಸ್ ಇಂಡಿಯಾಯಿಂದ US ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು. ಸ್ವಲ್ಪ ಟ್ಯಾಕ್ಸಸ್ ಎಲ್ಲ ಜಾಸ್ತಿನೇ ಕಲೆಕ್ಟ್ ಮಾಡ್ತಾಯಿದ್ರು. ಅದರಿಂದ ಸ್ವಲ್ಪ ಸೇಲ್ಸ್ ಎಲ್ಲ ಕಮ್ಮಿ ಆಗ್ತಾ ಇರೋದು. ಆದರೆ ಈ ಫ್ರೀ ಟ್ರೇಡ್ ಅಗ್ರಿಮೆಂಟಿಂದ ಸ್ವಲ್ಪ ಟ್ಯಾಕ್ಸಸ್ನೆಲ್ಲ ಕಮ್ಮಿ ಕಲೆಕ್ಟ್ ಮಾಡ್ತೀವಿ ಅಂತ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಅದರಿಂದ ಕಮ್ಮಿಂಗ್ ಟೈಮಲ್ಲಿ UK ಕೂಡ ನಮ್ಮ ಪ್ರಾಡಕ್ಟ್ಸ್ ಎಲ್ಲ ತುಂಬಾ ಸೇಲ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದರೆ ಈ ಥರ ಟ್ಯಾಕ್ಸಸ್ನ ಕಮ್ಮಿ ಮಾಡೋದ್ರಿಂದ ಆ ಪ್ರಾಡಕ್ಟ್ಸ್ ಎಲ್ಲ ಸ್ವಲ್ಪ ಕಮ್ಮಿ ರೇಟ್ಸಲ್ಲೇ ಸಿಗುತ್ತೆ, ತುಂಬಾ ಅಡ್ವಾಂಟೇಜ್ ಆಗುತ್ತೆ. ಅದರಿಂದ ಇದು ನಮ್ಮ ಕಂಪನೀಸ್ಗೆಲ್ಲ ತುಂಬಾ ಪಾಸಿಟಿವ್ ಆಗುತ್ತೆ. ಇವಾಗ 2024 ಪ್ರಕಾರ ನಾವು UK ಎಷ್ಟು ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ನೋಡಿಕೊಂಡ್ರೆ $13.96 ಬಿಲಿಯನ್ ವರ್ತ್ ಆಫ್ ಗೂಡ್ಸ್ನ ಎಕ್ಸ್ಪೋರ್ಟ್ ಮಾಡ್ತೀವಿ. ಅದಾದಮೇಲೆ UK $17.1 ಬಿಲಿಯನ್ ಪೌಂಡ್ಸ್ ಆಫ್ ವರ್ತ್ ಗೂಡ್ಸ್ನ ನಾವು ಪ್ರತಿ ವರ್ಷ ಇಂಪೋರ್ಟ್ ಮಾಡ್ಕೊತೀವಿ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇವಾಗ ಒಂದ್ಸಲ ಇಮೇಜ್ನ ನೋಡಿ. ಈ ವಿಸ್ಕಿ ಮತ್ತು ಜಿನ್ ಮೇಲೆ ನೋಡಿಕೊಂಡ್ರೆ ಮುಂಚೆ 150% ಟ್ಯಾಕ್ಸಸ್ನ ಕಲೆಕ್ಟ್ ಮಾಡ್ತಾಯಿದ್ರು. ಅದನ್ನು ಇವಾಗ ಕಮ್ಮಿ ಮಾಡ್ತಾ 75% ಟ್ಯಾಕ್ಸಸ್ನ ಮಾತ್ರನೇ ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ನೆಕ್ಸ್ಟ್ 10 ಇಯರ್ಸ್ಗೆಲ್ಲ ನೋಡಿಕೊಂಡ್ರೆ ಅದು 40%ಗೆ ಬರುತ್ತೆ ಅಂತ ಕೂಡ ಮೆನ್ಷನ್ ಮಾಡ್ತಾ ಇದ್ದಾರೆ. ಇದರಿಂದ ನೋಡಿಕೊಂಡ್ರೆ ಸ್ವಲ್ಪ ಕಂಪನೀಸ್ಗೆ ಪಾಸಿಟಿವ್ ಆಗುತ್ತೆ, ಸ್ವಲ್ಪ ಕಂಪನೀಸ್ಗೆ ನೆಗೆಟಿವ್ ಆಗುತ್ತೆ. ಇದನ್ನು ಮುಂದೆ ಮಾತಾಡ್ಕೊಳ್ಳೋಣ. ಅದಾದಮೇಲೆ ನೆಕ್ಸ್ಟ್ 10 ಇಯರ್ಸಲ್ಲಿ ನೋಡಿಕೊಂಡ್ರೆ ಇವಾಗ 85% ಏನು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತೀವಿ ಅದರಲ್ಲಿ 85% ಅದನ್ನು ಟ್ಯಾಕ್ಸ್ ಫ್ರೀ ಮಾಡಬೇಕು ಅಂತ ಕೂಡ ನೋಡ್ತಾ ಇದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಕೆಳಗಡೆ ನೋಡಿ, ಈ ಕಾರ್ಸ್ ರಿಲೇಟೆಡ್ ಆಗಿ ನೋಡಿಕೊಂಡ್ರೆ 100% ಟ್ಯಾಕ್ಸಸ್ನ ಕಲೆಕ್ಟ್ ಮಾಡ್ತಾ ಇದ್ರು ಮುಂಚೆ. ಅದನ್ನು ಜಸ್ಟ್ ಇವಾಗ 10%ಗೆ ತಂದಿದ್ದಾರೆ. ಫ್ರೆಂಡ್ಸ್, ಇವಾಗ ಈ ಇಮೇಜ್ನ ಕ್ಲಿಯರಾಗಿ ನೋಡಿ. ಇಲ್ಲಿ ಪ್ರತಿಯೊಂದು ಪ್ರಾಡಕ್ಟ್ ರಿಲೇಟೆಡ್ ಆಗೂ, ಪ್ರತಿಯೊಂದು ಕಂಪನಿ ರಿಲೇಟೆಡ್ ಆಗೂ ಯಾವ್ಯಾವ ಕಂಪನೀಸ್ಗೆ ಪಾಸಿಟಿವ್ ಆಗುತ್ತೆ, ನೆಗೆಟಿವ್ ಆಗುತ್ತೆ ಅಂತ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಮೊದಲನೇದಾಗಿ ಯುನೈಟೆಡ್ ಸ್ಪಿರಿಟ್ಸ್, ಈ ವಿಸ್ಕಿ ಮತ್ತು ಜಿನ್ ಮೇಲೆ ನೋಡಿಕೊಂಡ್ರೆ 150%ಇಂದ 75%ಗೆ ಟ್ಯಾಕ್ಸಸ್ನ ಕಮ್ಮಿ ಮಾಡಿದಾರಲ್ಲ, ಅದರಿಂದ ಈ ಯುನೈಟೆಡ್ ಸ್ಪಿರಿಟ್ಸ್ಗೆ ಇದು ಪಾಸಿಟಿವ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ರ್ಯಾಡಿಕೋ ಖೇತನ್, ಪಿಕಾಡಿಲಿ ಆಗ್ರೋ, ಗ್ಲೋಬಲ್ ಸ್ಪಿರಿಟ್ಸ್ ಈ ಕಂಪನೀಸ್ಗೆ ನೆಗೆಟಿವ್ ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ ಈ ಫ್ರೀ ಟ್ರೇಡ್ ಅಗ್ರಿಮೆಂಟಿಂದ ಈ IT ಕಂಪನೀಸ್ಗೆ ಪಾಸಿಟಿವ್ ಆಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲೂ ಈ ಫಸ್ಟರ್ ಸೊಲ್ಯೂಷನ್ಸ್, TCS, ಹ್ಯಾಪಿಯೆಸ್ಟ್ ಮೈಂಡ್ ಈ ಕಂಪನೀಸ್ಗೆಲ್ಲ ಇದು ತುಂಬಾ ಪಾಸಿಟಿವ್ ಆಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಟೆಕ್ಸ್ಟೈಲ್ ಕಂಪನೀಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ನೋಡಿಕೊಂಡ್ರೆ ತುಂಬ ಟೆಕ್ಸ್ಟೈಲ್ ಕಂಪನೀಸ್ ಎಲ್ಲ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ ಈ ಅಪ್ಡೇಟಿಂದನೇ. ಇವಾಗ ವರ್ಧಮಾನ್ ಟೆಕ್ಸ್ಟೈಲ್ಸ್, ರೈಮಂಡ್ಸ್, ವೆಲ್ಸ್ಪನ್ ಇಂಡಿಯಾ ಬರೀ ಇಷ್ಟು ಕಂಪನೀಸ್ ಮಾತ್ರನೇ ಅಲ್ಲ, ಇದ್ರ ಜೊತೆಗೆ ಇನ್ನೂ ತುಂಬಾ ಕಂಪನೀಸ್ ಇದ್ದಾವೆ. ಆ ಕಂಪನೀಸ್ ಎಲ್ಲ ಇವತ್ತು ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಯಾಕಂತ ಅಂದರೆ ಇವಾಗ ಮುಂಚೆ ನೋಡಿಕೊಂಡ್ರೆ ಸ್ವಲ್ಪ ಹೈಯರ್ ಟ್ಯಾಕ್ಸಸ್ಸಲ್ಲಿ UK ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು. ಅದರಿಂದ ಆ ಪ್ರಾಡಕ್ಟ್ಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಆಗ್ತಿದ್ವು. ಇವಾಗ ಈ ಥರ ಟ್ಯಾಕ್ಸಸ್ನ ಕಮ್ಮಿ ಮಾಡಿರೋದ್ರಿಂದ ಆ ಪ್ರಾಡಕ್ಟ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಪ್ರೈಸಸಲ್ಲೇ ಬರ್ತವೆ. ಅದರಿಂದ ಈ ಟೆಕ್ಸ್ಟೈಲ್ ಕಂಪನೀಸ್ಗೆ ಇನ್ನೂ ತುಂಬಾ ಅಡ್ವಾಂಟೇಜ್ ಇರುತ್ತೆ ಅಂತ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದಮೇಲೆ ಈ ಜ್ಯುವೆಲರಿ ಸೆಗ್ಮೆಂಟಲ್ಲಿ ನೋಡಿಕೊಂಡ್ರೆ ಟೈಟಾನ್, ವೈಭವ್ ಗ್ಲೋಬಲ್, ರಾಜೇಶ್ ಎಕ್ಸ್ಪೋರ್ಟ್ ಈ ಕಂಪನೀಸ್ಗೆ ಇದು ತುಂಬಾ ಪಾಸಿಟಿವ್ ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಫಾರ್ಮಾಸ್ಯೂಟಿಕಲ್ಸ್ ರಿಲೇಟೆಡ್ ಆಗಿ ಮಾತಾಡಬೇಕು. ಇವಾಗ ಪ್ರತಿ ವರ್ಷ ನಾವು ಎಷ್ಟು UK ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ನೋಡಿಕೊಂಡ್ರೆ $636.43 ಮಿಲಿಯನ್ ವರ್ತ್ ಆಫ್ ಫಾರ್ಮಾ ಪ್ರಾಡಕ್ಟ್ಸ್ನ ನಾವು ಪ್ರತಿ ವರ್ಷ ಎಕ್ಸ್ಪೋರ್ಟ್ ಮಾಡ್ತೀವಿ. ಈ ಥರ ಇಷ್ಟು ಎಕ್ಸ್ಪೋರ್ಟ್ ಮಾಡೋದ್ರಿಂದ ಈ ಇಷ್ಟು ಕಂಪನೀಸ್ಗೆ ತುಂಬಾ ಪಾಸಿಟಿವ್ ಆಗುತ್ತೆ. ಡಾಕ್ಟರ್ ರೆಡ್ಡೀಸ್, ಸಿಪ್ಲಾ, ಲೂಪಿನ್, ಅರ್ಬಿಂದೋ ಫಾರ್ಮಾ, ಸನ್ ಫಾರ್ಮಾ ಈ ಕಂಪನೀಸ್ಗೆಲ್ಲ ಇದು ತುಂಬಾ ಪಾಸಿಟಿವ್ ಕೂಡ ಆಗುತ್ತೆ. ನೆಕ್ಸ್ಟ್ ಅದೇ ಥರ ಇನ್ನು ಕೆಳಗಡೆ ನೋಡಿ, ಆಟೋ ಮತ್ತು ಆಟೋ ಕಾಂಪೋನೆಂಟ್ಸ್ ರಿಲೇಟೆಡ್ ಆಗಿ ಟಾಟಾ ಮೋಟಾರ್ಸ್ ಅವ್ರು JLR ಬಿಸ್ನೆಸ್ಗೆ ನೋಡಿಕೊಂಡ್ರೆ ತುಂಬಾ ಪಾಸಿಟಿವ್ ಆಗುತ್ತೆ. ಅದರಿಂದ ಕೂಡ ಇವತ್ತು ಇಂಟರ್ಡೇ ಸೆಷನಲ್ಲಿ ನೋಡಿಕೊಂಡ್ರೆ ಈ ಟಾಟಾ ಮೋಟಾರ್ಸ್ ಕಂಪನಿ ನಿಯರ್ಲಿ 5%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫ್ರೆಂಡ್ಸ್, ಇವಾಗ ಈ ಟಾಟಾ ಮೋಟಾರ್ಸ್ ಅವ್ರದ್ದು JLR ಬಿಸ್ನೆಸ್ ಇದೆ ಅಲ್ಲ, ಈ JLR ಬಿಸ್ನೆಸ್ ಏನಿದೆ ಇವಾಗ ಈ ಟ್ಯಾಕ್ಸಸ್ನ ಕಟ್ ಮಾಡಿರೋದ್ರಿಂದ, ಅಂದರೆ ಮುಂಚೆ ನೋಡಿಕೊಂಡ್ರೆ 100% ಇಂಪೋರ್ಟ್ ಟ್ಯಾಕ್ಸಸ್ನ ಪೇ ಮಾಡಬೇಕಾಯಿತು. ಆದರೆ ಇವಾಗ ನೋಡಿಕೊಂಡ್ರೆ ಇದನ್ನು ಜಸ್ಟ್ 10%ಗೆ ತಂದಿದ್ದಾರೆ. ಅದರಿಂದ ಜಾಗ್ವರ್, ಲ್ಯಾಂಡ್ ರೋವರ್ ಈ ಕಾರ್ಸ್ ಎಲ್ಲ ನೋಡಿಕೊಂಡ್ರೆ ಇಂಡಿಯಾಗೆ ತುಂಬಾ ಕಮ್ಮಿ ಪ್ರೈಸಸಲ್ಲೇ ಬರ್ತವೆ ನೋಡಬೇಕು. ಅದರಿಂದ ಕೂಡ ಕಮ್ಮಿಂಗ್ ಟೈಮಲ್ಲಿ ಈ ಟಾಟಾ ಮೋಟಾರ್ಸ್ ಕಂಪನಿ ಬೆಟರಾಗಿ ಗ್ರೋ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಮತ್ತು ಅದಾದಮೇಲೆ ಈ ಆಟೋ ರಿಲೇಟೆಡ್ ಆಗಿ ಸ್ವಲ್ಪ ಟ್ಯಾಕ್ಸಸ್ನ ಕಮ್ಮಿ ಮಾಡಿದ್ರಲ್ಲ, ಇದು ಒಂದು ಸ್ವಲ್ಪ ನೆಗೆಟಿವ್ ಕೂಡ ಆಗುತ್ತೆ. ಯಾಕಂದರೆ ಈ ಮಿನಿ ಕೂಪರ್, ಬೆಂಟ್ಲಿ ಈ ಕಾರ್ಸ್ ಎಲ್ಲ ಏನಿದ್ದಾವೆ UK ಸಂಬಂಧಪಟ್ಟಿರೋ ಕಾರ್ಸೇ ಇವೆಲ್ಲ. ಜೊತೆಗೆ ಇವೆಲ್ಲ ಪ್ರೀಮಿಯಂ ಕಾರ್ಸ್ ಇವು. ಮತ್ತು ಈ ಥರ ಟ್ಯಾಕ್ಸಸ್ನ ಕಮ್ಮಿ ಮಾಡಿರೋದ್ರಿಂದ ಕಮ್ಮಿಂಗ್ ಟೈಮಲ್ಲಿ ಈ ಕಾರ್ಸ್ ಎಲ್ಲ ಇಂಡಿಯಾಗೆ ತುಂಬಾ ಕಮ್ಮಿ ಪ್ರೈಸಲ್ಲಿ ಬರ್ತವೆ. ಅದರಿಂದ ನಮ್ಮ ಕಂಪನೀಸ್ಗೂ ಕೂಡ ಸ್ವಲ್ಪ ಎಫೆಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ.
ಮತ್ತು ಅದಾದಮೇಲೆ ಫ್ರೆಂಡ್ಸ್ ಇವಾಗ ಈ ಆಟೋ ಸೆಕ್ಟರ್ ರಿಲೇಟೆಡ್ ಆಗಿ ಲಾಸ್ಟ್ ವೀಕೆಂಡಲ್ಲಿ ಒಂದು ಸಪ್ರೇಟ್ ವಿಡಿಯೋನ ಮಾಡಿದ್ದೆ. ಒಂದ್ಸಲ ಆ ವಿಡಿಯೋನ ಚೆಕ್ ಮಾಡಿ. ಈ ಆಟೋ ಸೆಕ್ಟರ್ ರಿಲೇಟೆಡ್ ಆಗಿ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇವಾಗ ಟೆಸ್ಲಾ ಇಂಡಿಯಾಗೆ ಬರೋದ್ರಿಂದ ಯಾವ ಥರ ಎಫೆಕ್ಟ್ ಆಗುತ್ತೆ, ಮತ್ತು ಈ ಚೈನೀಸ್ BYD ಕಂಪನಿ ಇದೆ ಅಲ್ಲ, ಅದರಿಂದ ಯಾವ ಥರ ಎಫೆಕ್ಟ್ ಆಗುತ್ತೆ ಅಂತ ಪ್ರತಿಯೊಂದನ್ನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಅದಕ್ಕೋಸ್ಕರ ಒಂದ್ಸಲ ಆ ವಿಡಿಯೋನ ಚೆಕ್ ಮಾಡಿ, ಇದ್ರ ಬಗ್ಗೆ ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ. ಮತ್ತು ಅದೇ ಥರ ಇನ್ನು ಕೆಳಗಡೆ ನೋಡಿ, ಈ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ರಿಲೇಟೆಡ್ ಆಗಿ, ಮೆಡಿಕಲ್ ಡಿವೈಸಸ್ ರಿಲೇಟೆಡ್ ಆಗಿ ಯಾವ್ಯಾವ ಕಂಪನೀಸ್ಗೆ ಪಾಸಿಟಿವ್ ಆಗುತ್ತೆ, ನೆಗೆಟಿವ್ ಆಗುತ್ತೆ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಮತ್ತು ಫುಟ್ವೇರ್ ರಿಲೇಟೆಡ್ ಆಗು ನೋಡಿ, ಅದೇ ಥರ ಯಾವ ಕಂಪನೀಸ್ಗೆ ಪಾಸಿಟಿವ್ ಆಗುತ್ತೆ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಮತ್ತು ಅದಾದಮೇಲೆ ಫ್ರೆಂಡ್ಸ್ ಇವಾಗ ಇನ್ನೊಂದು ಡೇಟಾ ಕೂಡ ಇದೆ. ಏನಂತ ಅಂದರೆ ಇವತ್ತು ರಾತ್ರಿ US ಅಲ್ಲಿ ನೋಡಿಕೊಂಡ್ರೆ FOMC ಮಿನಿಟ್ಸ್ ಮೀಟಿಂಗ್ ಇದೆ. ಈ ಮೀಟಿಂಗಲ್ಲಿ ಫೆಡ್ ಚೇರ್ಮನ್ ಅವರು ಯಾವ ಥರ ಸ್ಟೇಟ್ಮೆಂಟ್ಸ್ ಮಾಡ್ತಾರೆ ಅಂತ ನೋಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗಿರೋ ಎಕ್ಸ್ಪೆಕ್ಟೇಷನ್ ಪ್ರಕಾರ ಈ ಸಲ ಕೂಡ ಯಾವುದೇ ಥರ ರೇಟ್ ಕಟ್ ಮಾಡಲ್ಲ ಅಂತಲೇ ಎಕ್ಸ್ಪೆಕ್ಟೇಷನ್ ಇದೆ. ನೋಡಬೇಕು ಫೆಡ್ ಚೇರ್ಮನ್ ಅವರು ಯಾವ ಥರ ಸ್ಟೇಟ್ಮೆಂಟ್ಸ್ನ ಮಾಡ್ತಾರೆ ಅಂತ. ಒಂದು ವೇಳೆ ಇವರೇನಾದರೂ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ಏನಾದರೂ ಮಾಡಿದ್ರೆ ಅದ್ರ ಇಂಪ್ಯಾಕ್ಟ್ ನಾಳೆ ನಮ್ಮ ಮಾರ್ಕೆಟ್ ಮೇಲೂ ಕೂಡ ಇರುತ್ತೆ. ಅದಕ್ಕೋಸ್ಕರ ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.